ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಕೂಲಿಯನ್ನೇ ನಂಬಿದ್ದ ಕುಟುಂಬಗಳು ಸಂಕಷ್ಟದಲ್ಲಿ, ಅವರ ನೆರವಿಗೆ ಧಾವಿಸಿದ ಸಮಾನ ಮನಸ್ಕ ದಾನಿಗಳು. ಚಿಂತಾಮಣಿ ನಗರದ ಕನಂಪಲ್ಲಿ ಬೆಟ್ಟದಲ್ಲಿರುವ ಕೂಲಿ ಕಾರ್ಮಿಕರಿಗೆ ಅಕ್ಕಿ, ಬೇಳೆ, ಎಣ್ಣೆ, ತರಕಾರಿ ಮತ್ತು ಹಾಲು ಮತ್ತಿತರ ಅಗತ್ಯ ಸಾಮಗ್ರಿಗಳ ಕಿಟ್ಟನ್ನು ಸುಮಾರು 80 ಮಂದಿ ಬಡವರಿಗೆ ಮಾಜಿ ನಗರಸಭಾ ಸದಸ್ಯ ತೋಳು ರಾಜಣ್ಣ ಅವರ ಪುತ್ರ ವಿಶ್ವನಾಥ್ ಅಲಿಯಾಸ್ ಪುಟ್ಟ ಮನೆಯ ಬಳಿ ಇಂದು ವಿತರಣೆ ಮಾಡಲಾಯಿತು. ನಂತರ ಮಾತನಾಡಿದ 7ನೇ ವಾರ್ಡಿನ ನಗರಸಭಾ ಸದಸ್ಯ ಜಗನ್ನಾಥರವರು, ಕೋವಿಡ್-19 ಲಾಕ್ಡೌನ್ ಹಿನ್ನೆಲೆಯಲ್ಲಿ ಅಗತ್ಯ ವಸ್ತುಗಳಿಗಾಗಿ ಸಂಕಷ್ಟ ಎದುರಿಸುತ್ತಿರುವ ಕೂಲಿ ಕಾರ್ಮಿಕರಿಗೆ ನೆರವಾಗಲು ಸಮಾನ ಮನಸ್ಕರಾದ ನಾನು, ವಿಶ್ವನಾಥ್ ಅಲಿಯಾಸ್ ಪುಟ್ಟ ಮತ್ತು ಬೆಸ್ತರ ಸಂಘದ ಅಧ್ಯಕ್ಷ ಮುರಳೀರವರು ಸೇರಿಕೊಂಡು ಈ ಆಹಾರ ಧಾನ್ಯದ ಕಿಟ್ಗಳನ್ನು ವಿತರಣೆ ಮಾಡುತ್ತಿರುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಹಾಜರಿದ್ದ ಮಾಜಿ ನಗರಸಭಾ ಸದಸ್ಯ ತೋಳು ರಾಜಣ್ಣ ಮಾತನಾಡಿ, ಕೂಲಿಯನ್ನೇ ನಂಬಿದ್ದ ಕುಟುಂಬಗಳು ಇಂದು ಕೂಲಿ ಕೆಲಸವಿಲ್ಲದೆ ಮನೆಯಲ್ಲಿ ಇರುವಂಥ ಪರಿಸ್ಥಿತಿ ಇರುವುದರಿಂದ ಇಂತಹ ಸಂಕಷ್ಟದಲ್ಲಿರುವ ಬಡ ಕೂಲಿ ಕಾರ್ಮಿಕರಿಗೆ ತೀರಾ ಅಗತ್ಯವಿರುವ ಯುವಕರು ತಂಡರ ಸಾಮಗ್ರಿಗಳನ್ನು ವಿತರಿಸುತ್ತಿರುವುದು ಸಂತಸ ವಿಚಾರ ಎಂದರು. ಈ ಸಂದರ್ಭದಲ್ಲಿ ವಾರ್ಡಿನ ಮುಖಂಡರಾದ ರವಿಕುಮಾರ್, ನಾರಾಯಣಸ್ವಾಮಿ, ಕಿರಣ್, ಶಿವಾರೆಡ್ಡಿ, ಡಾಕ್ಟರ್ ರವಿ, ಜಯರಾಮ್ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು.